ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳ್ತಿಲ್ಲ ಅಂತ ಅಳ್ತೀರಾ? ಅವರು ನಿಮ್ಮ ಮಾತು ಅಲ್ಲ, ನಿಮ್ಮ ನಡವಳಿಕೆಯನ್ನ ಅನುಸರಿಸುತ್ತಿದ್ದಾರೆ. ಮಕ್ಕಳನ್ನ ಬೆಳೆಸುವುದು ಅಂದ್ರೆ ಕೇವಲ ಊಟ, ಬಟ್ಟೆ, ಶಾಲೆ, ವಿದ್ಯೆ ಕೊಡೋದು ಅಲ್ಲ. ಅವರಿಗೆ ಮೌಲ್ಯಗಳು, ಸಂಸ್ಕಾರ, ಭಾವನೆಗಳ ಅರಿವು ಕೊಡೋದು. ಮಕ್ಕಳು ನಿಮ್ಮ ಮಾತು ಕೇಳಬೇಕು ಅಂದ್ರೆ ಮೊದಲನೇದಾಗಿ ಮಕ್ಕಳ ಮುಂದೆ ನೀವು ಮಾದರಿಯಾಗಿ. ಮಕ್ಕಳು ಕೇಳೋದಕ್ಕಿಂತ ಹೆಚ್ಚಾಗಿ ನೋಡೋದನ್ನ ಹೆಚ್ಚು ಕಲಿತಾರೆ. ನೀವು ಕೋಪಗೊಂಡ್ರೆ ಅವರು ಕೂಡ ಕೋಪನ ಕಲಿತಾರೆ. ನೀವು ಹೇಗಿದ್ದೀರೋ ಹಾಗೆ ನಿಮ್ಮ ಮಕ್ಕಳು ಕೂಡ ಆಗ್ತಾರೆ. ಎರಡನೇದಾಗಿ ಅತಿಯಾಗಿ ಹೋಲಿಕೆ ಮಾಡಬೇಡಿ. ಪಕ್ಕದ ಮನೆ ಹುಡುಗ ಎಷ್ಟು ಚೆನ್ನಾಗಿ ಓದ್ತಾನೆ, ಈ ಒಂದು ವಾಕ್ಯ ನಿಮ್ಮ ಮಗುವಿನ ಆತ್ಮಸ್ಥೈರ್ಯವನ್ನು ಹೊಡೆಯಬಹುದು. ಪ್ರತಿ ಮಗು ಕೂಡ ಯುನಿಕ್ ಆಗಿರುತ್ತೆ. ಮೂರನೇದಾಗಿ ಮಾತಾಡಿ, ಬಡಬಡ ಅಲ್ಲ, ಕೇಳಿ. ಮಕ್ಕಳ ಸಮಸ್ಯೆ ಸಣ್ಣದಾಗಿರಬಹುದು, ಆದರೆ ಅವರ ಮನಸ್ಸಿಗೆ ಅದು ದೊಡ್ಡದೇ. ದಿನಕ್ಕೆ ಕನಿಷ್ಠ 10 ನಿಮಿಷ ಫೋನ್ ಇಲ್ಲದೆ ಮಾತಾಡಿ. ನಾಲ್ಕನೇದು, ಶಿಸ್ತು ಕಲಿಸಿ, ಭಯ ಅಲ್ಲ. ಶಿಸ್ತು ಅಂದ್ರೆ ಹೊಡೆತ ಅಲ್ಲ, ಅದು ನಿಯಮ ಪ್ಲಸ್ ಪ್ರೀತಿ. ಭಯದಿಂದ ಒಬೆ ಮಾಡುವ ಮಗು ಸ್ವತಂತ್ರವಾಗಿ ಎಂದಿಗೂ ಕೂಡ ಯೋಚಿಸಲ್ಲ. ಐದನೇದು, ತಪ್ಪು ಮಾಡೋ ಅವಕಾಶವನ್ನ ನೀಡಿ. ತಪ್ಪು ಮಾಡದೆ ಕಲಿಯಲು ಸಾಧ್ಯವಿಲ್ಲ. ಅತಿಯಾಗಿ ಕಂಟ್ರೋಲ್ ಮಾಡಿದ್ರೆ ಮಕ್ಕಳು ಸುಳ್ಳು ಹೇಳೋದನ್ನ ಕಲಿತಾರೆ. ತಪ್ಪಿನಿಂದ ಅವರಿಗೆ ಪಾಠ ಕಲಿಸಿ. ಆರನೇದು, ಮೊಬೈಲ್ಗಿಂತ ಹೆಚ್ಚು ಸಮಯ ನೀಡಿ. ಒಳ್ಳೆ ಚೈಲ್ಡ್ಹುಡ್ ಸ್ಕ್ರೀನ್ನಿಂದ ಅಲ್ಲ, ಸಂಬಂಧದಿಂದ ಬರುತ್ತದೆ. ಆಟ, ಮಾತು, ನೆನಪುಗಳು ಇವೆಲ್ಲವನ್ನು ಅವರಿಗೆ ಕೊಡೋದ್ರಿಂದ ಸಮಯ ಕೊಟ್ಟ ಹಾಗೆ ಆಗತ್ತೆ. ಏಳನೇದು, ಪ್ರಶಂಸೆ ಜಾಸ್ತಿ, ಟೀಕೆ ಕಡಿಮೆ ಮಾಡ್ಕೊಳ್ಳಿ. ಪ್ರತಿ ಮಗು ಒಂದಾದರೂ ಒಳ್ಳೆಯ ಗುಣ ಹೊಂದಿರುತ್ತೆ, ಅದನ್ನು ಗುರುತಿಸಿ ಹೇಳಿ. ನೀವು ಅವರನ್ನ ಅಪ್ರಿಷಿಯೇಷನ್ ಮಾಡೋದ್ರಿಂದ ಕಾನ್ಫಿಡೆನ್ಸ್ ಬಿಲ್ಡ್ ಆಗತ್ತೆ. ಎಂಟನೇದು, ಭಾವನೆಗಳನ್ನ ಒಪ್ಪಿಕೊಳ್ಳಿ. ಅಳಬೇಡ ಅನ್ನೋದಕ್ಕಿಂತನೂ ನಿನಗೆ ನೋವಾಗಿದೆಯಾ ಅಂತ ಕೇಳಿ. ಪ್ರತಿ ಮಗುವಿಗೆ ತನ್ನ ಭಾವನೆಗಳು ತಪ್ಪಲ್ಲ ಅನ್ನೋ ಭರವಸೆ ಬರಬೇಕು, ಭಯ ಅಲ್ಲ. ಜೀವನದ ಮೌಲ್ಯಗಳ ಬಗ್ಗೆ ತಿಳಿಸಿ. ರ್ಯಾಂಕ್, ಜಾಬ್, ಮನಿ ಇವೆಲ್ಲದಕ್ಕಿಂತನೂ ಮಿಗಿಲಾಗಿ ಮಾನವೀಯತೆಯ ಮೌಲ್ಯಗಳ ಬಗ್ಗೆ ತಿಳುವಳಿಕೆ ನೀಡಿ. ಅದು ಎಲ್ಲದಕ್ಕಿಂತನೂ ಮಿಗಿಲಾದದ್ದು. ಮಕ್ಕಳ ಭವಿಷ್ಯ ಅವರ ಕೈಯಲ್ಲಿಲ್ಲ. ಇವತ್ತು ನಾವು ಹೇಗೆ ಬೆಳೆಸ್ತೀವೋ ಅದೇ ಅವರ ನಾಳೆ ಆಗಿರುತ್ತೆ. ಮೊದಲು ಮಕ್ಕಳು ಸರಿಯಿಲ್ಲ ಅನ್ನೋ ಬದಲು ನಾವು ಸರಿಯಾಗಿ ಇದ್ರೆ ಮಕ್ಕಳು ಕೂಡ ಸರಿಯಾಗಿರ್ತಾರೆ. ನೀವು ಒಳ್ಳೆಯ ಪೋಷಕರಾಗಲು ಪ್ರಯತ್ನಿಸುತ್ತಿದ್ದರೆ ನೀವು ಈಗಾಗಲೇ ಒಳ್ಳೆಯವರೇ. ಏಕೆಂದ್ರೆ ಈ ವಿಡಿಯೋ ನೋಡಿದ್ದೀರಲ್ಲ, ನಿಮ್ಮ ಮನಸ್ಸಲ್ಲೂ ಕೂಡ ಒಳ್ಳೆಯದೇ ಇದೆ, ನಮ್ಮ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು. ಈ ವಿಡಿಯೋ ಯಾರಿಗಾದ್ರೂ ಉಪಯೋಗವಾಗುತ್ತೆ ಅಂದ್ರೆ ಒಮ್ಮೆ ಶೇರ್ ಮಾಡೋದನ್ನ ಮರಿಬೇಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ.